ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಪ್ರಮುಖ ಕಡತ ನಾಪತ್ತೆ ಸಂಬಂಧಿಸಿದಂತೆ ಕೊನೆಗೂ ತಿರುವು ಸಿಕ್ಕಿದೆ. ಪಂಚಾಯಿತಿಯ ಹಂಗಾಮಿ ಮಹಿಳಾ ಸಿಬ್ಬಂದಿಯವರು ತಮ್ಮ ಕೈಚಳಕ ತೋರಿಸಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದ್ದು, ಪ್ರಕರಣದಿಂದಾಗಿ ಕೆಲಸ ಕಳೆದುಕೊಂಡು ಮನೆ ಸೇರುವಂತಾಗಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಶುಕ್ರವಾರ ಸದಸ್ಯರ ಕೌನ್ಸಿಲಿಂಗ್ ಸಭೆ ನಡೆದಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ವಸತಿ ಹಂಚಿಕೆಗಳ ಬಗ್ಗೆ ತೀವ್ರ ಚರ್ಚೆಯಾಗಿ 16 ವಸತಿಗಳಲ್ಲಿ 15 ವಸತಿಗಳು ಹಂಚಿಕೆಯಾಗಿದ್ದವು. ಈ ಹಂಚಿಕೆಯಾದ ಕಡತಗಳು 2 ದಿನಗಳ ನಂತರ ನಾಪತ್ತೆಯಾಗಿತ್ತು. ಈ ಸಂಬಂಧ ಸದಸ್ಯರು ಒಳಗೊಂಡಂತೆ ತೀವ್ರ ಚರ್ಚೆಗೆ ಗ್ರಾಸವಾಗಿ ನಂತರ ಇದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ನಂತರ ಪ್ರಕರಣವನ್ನು ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಆಡಳಿತ ಮಂಡಳಿ ತೀರ್ಮಾನಿಸಿದ್ದು, ನಂತರ ಪರಿಶೀಲಿಸಲಾಯಿತು. ಪರಿಶೀಲಿಸಿದ ನಂತರ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಶ್ವೇತಾ ಎಂದು ತಿಳಿದು ಬಂದಿದೆ. ಈ ಕಡತ ನಾಪತ್ತೆ ಮಾಡಿರುವ ಬಗ್ಗೆ ಪರಿಶೀಲಿಸುತ್ತೇವೆ ಎಂದು ತಿಳಿಸಿ ಶ್ವೇತಾ ಅವರನ್ನು ಆಡಳಿತ ಮಂಡಳಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ತಕ್ಷಣಕ್ಕೆ ಕೆಲಸದಿಂದ ವಜಾಗೊಳಿಸಿ ಆದೇಶ ಮಾಡಿದೆ. ಫೈಲ್ ನಂದು ಕೊಟ್ಟಿ ಸರ್ ಫೋಟೋಸ್ ನಾವು ಅದು ಯಾವುದು ಕೇಳ್ತಾ ಇಲ್ಲ ಸುಮ್ಮನೆ ನೋಡಿ ಯಾಕೆ ಟೆನ್ಷನ್ ಫೈಲ್ ಪಿಕ್ಸೆಲ್ ಹೋಗುತ್ತೆ ಜಾಸ್ತಿ ಬನ್ನಿ. ಹಲೋ ಹಲೋ, ಅದನ್ನು ನಾನು ಆಫೀಸಲ್ಲಿ ಇದ್ದೀನಿ, ಬನ್ನಿ. ಟೈಮ್ ಇದ್ದರೆ ಬನ್ನಿ, ಉದ್ಯೋಗ ನಮ್ಮ ಸಬಿನಾ ಮೇಲ್ ಮಾಡಿ ನೀವು ಅದು ಆಗಿಲ್ಲ ಅಂತ ರೀಸೆಂಟ್ ಮಾಡಿ ಎರಡಕ್ಕೂ ಬಂತು ಈಗ ಎರಡರಿಂದ 1 2 ಬಂತು.